ಬಿಜೆಪಿಯಲ್ಲಿ ಅದು ವಿಶೇಷವಾಗಿ ನಮ್ಮ ಅಶೋಕ್ ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಆಫೀಸಲ್ಲಿ ಏನಾದ್ರು ಒಂದು ಸೊಳ್ಳೆ ಬಂದು ಹೊರಗಡೆ ಕಚ್ಚಿದ್ರು ಇದು ಕಾಂಗ್ರೆಸ್ ಅವರೇ ಕಾರಣ ಅಂತ ಹೇಳೋ ಮಟ್ಟಕ್ಕೆ ಆಗ್ಬಿಟ್ಟಿದ್ದಾರೆ ಅಶೋಕ್ ಅವರು. ಅವ್ರ ಬಗ್ಗೆ ಅವ್ರ ಪಕ್ಷದವರೇ ಲೇವಡಿ ಮಾಡ್ತಾರೆ. ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಇವನು, ಒಂಚೂರು ನಾಲ್ಗೆಯಲ್ಲಿ ಇಡ್ತಾನೆ ಇಲ್ಲ ಇವನಿಗೆ. ನಾಲ್ಕು ವಿರೋಧ ಪಕ್ಷದ ಅಂತ ಹೇಳ್ಬಿಟ್ಟು ನಾನಲ್ಲ ಅವ್ರ ಪಕ್ಷದ ಯತ್ನಾಳೆ ಬಾಯಿಗೆ ಬಂದಂಗೆ ಬಡ್ಕೊತಾನೆ. ಅಸೆಂಬ್ಲಿಯಲ್ಲೇ ಹೇಳ್ತಾರೆ, ರೇ ಇಲ್ಲಿ ನಿಜವಾದ ವಿರೋಧ ಪಕ್ಷ ನಾಯಕ ನಾನ್ರಿ, ಅಶೋಕ್ ಅಲ್ಲ, ಅವ್ನಿಗೆ ನಾ 1% ಅವ್ನು ಲಾಯಕ್ಕಿಲ್ಲ ಅಂತ ಹೇಳ್ತಾರೆ. ಅಲ್ಲ ರೀ, ಇವತ್ತು ಶಿವಾಜಿ ಬಗ್ಗೆ ಇಷ್ಟೊಂದೆಲ್ಲ ಕಾಳಜಿ ತಗೊಂಡು ಮಾತಾಡ್ತಿರಲ್ಲ, ನಾವು ಹೇಳ್ತಾ ಇರೋದು ನಾವು ಅವ್ರನ್ನ ಕೆಟ್ಟವ್ರಂತ ಹೇಳ್ತಾ ಇಲ್ಲ. ಇದೇ ಪುರಾಣದಲ್ಲಿ ಅವ್ರನ್ನ ತಗೊಂಡ್ರೆ ನೀವು ಇತಿಹಾಸದಲ್ಲಿ ಗೋವನಗಳನ್ನ ಇಲ್ಲಿಂದ ಕತ್ಕೊಂಡು ಹೋಗ್ತಾರೆ. ಅವಾಗ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಅವ್ರ ಹಿಂದೆ ಬೆನ್ನಟ್ಟು ಹೋಗಿ ಅವ್ರ ಮೇಲೆ ಯುದ್ಧ ಮಾಡ್ತಾರೆ. 27 ದಿನಗಳ ಕಾಲ ಯುದ್ಧ ಮಾಡಿ ಅವ್ರನ್ನ ಓಡಿಸಿ ಮರಾಠರನ್ನ ಆಮೇಲೆ ಅದನ್ನ ರಕ್ಷಣೆ ಮಾಡ್ತಾರೆ. ಅಂಥವ್ರನ್ನ ಬಗ್ಗೆ ಇವ್ರು ಮಾತಾಡೋದಕ್ಕೆ ಇವ್ರಿಗೆ ತಾಕತ್ತಿರಲ್ಲ, ಇವ್ರಿಗೆ ದಮ್ಮಿರಲ್ಲ. ಇವ್ರು ಏನಿದ್ರು ಕಾಂಗ್ರೆಸ್ ವಿರುದ್ಧ ಏನಾದರೂ ಒಂದು ಪಿತೂರಿ ಮಾಡೋಣ, ಏನಾದರೂ ಒಂದು ರಾಜಕೀಯ ಮಾಡೋಣ, ಇಷ್ಟೇ ಇವ್ರು ಬಿಟ್ಟಿರೋದು. ಇದನ್ನ ಬಿಟ್ಟು ಏನೂ ಮಾತಾಡೋಕ್ಕೆ ಇವ್ರಿಗೆ ಗೊತ್ತಿಲ್ಲ. ಇವ್ರಿಗೆ ಯಾವ ವಿಷಯ ಸಿಗಲಿ ರಾಜಕಾರಣ ಮಾಡೋದು, ಯಾವುದಾದ್ರೂ ಸಿಗಲಿ ಸರಿ. ಸಮಯ ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಆಡಳಿತ ಪಕ್ಷ, ಅಷ್ಟೇ ಇಂಪಾರ್ಟೆಂಟು ವಿರೋಧ ಪಕ್ಷ. ಅದರಲ್ಲೂ ವಿರೋಧ ಪಕ್ಷ ನಾಯಕನಿಗೆ ಅಷ್ಟೇ ಗೌರವ ಇದೆ. 2 ಕಣ್ಣುಗಳಿದ್ದಂಗೆ ನಮ್ಮ ಸಂವಿಧಾನದಲ್ಲಿ, ನಮ್ಮ ಪ್ರಜಾಪ್ರಭುತ್ವದಲ್ಲಿ. ಹಾಗಿರುವಾಗ ಅದನ್ನು ಎಷ್ಟು ರೀತಿಯಲ್ಲಿ, ಒಳ್ಳೆ ರೀತಿಯಲ್ಲಿ ಅದನ್ನು ತೊಗೊಂಡೋಗ್ಬೇಕು, ಎಂಥ ವಿಷಯಗಳ ಬಗ್ಗೆ ಮಾತಾಡಬೇಕು ಮಾಡಿ ಚರ್ಚೆ ಮಾಡಿ. ಒಳ್ಳೆ ವಿಷಯಗಳಿದೆ, ರಾಜ್ಯದ ಬೆಳವಣಿಗೆ ವಿಷಯಗಳಿದೆ, ಭಾಳಷ್ಟು ಚರ್ಚೆ ಮಾಡಿ. ನಾವು ಸ್ವಾಗತ ಮಾಡ್ತೀವಿ, ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ. ಯಾಕಂದರೆ ಈ ರಾಜ್ಯ ಅಂತಕ್ಕಂಥದ್ದು ಇಬ್ಬರಿಗೂ ಸೇರುತ್ತೆ, ಆಡಳಿತದಲ್ಲಿರೋರ್ಗೂ ಸೇರುತ್ತೆ, ವಿರೋಧ ಪಕ್ಷದಲ್ಲಿರೋರ್ಗೂ ಸೇರುತ್ತೆ. ಹಾಗಾಗಿ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಮಾತಾಡಿ. ಸುಮ್ಮನೆ ಎಲ್ಲ ವಿಷಯದಲ್ಲೂ ರಾಜಕಾರಣ ಮಾಡೋದ್ರಲ್ಲಿ ಅರ್ಥ ಇರಲ್ಲ. ಯಾವುದೋ ಒಂದು ಗಲಾಟೆ ಆಯ್ತಾ, ಗಲಾಟೆ ಆಗಿದೆ ಸತ್ಯ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಸರ್ಕಾರ ತನ್ನ ಕೆಲಸ ಏನು ಮಾಡಬೇಕು ಅದು ಮಾಡಿದೆ. ಕಲ್ಲು ತೂರಾಟ ಮಾಡಿರೋನು ನಾನು ಮೊದಲಿಂದ ಹೇಳ್ತಾ ಇರ್ತೀವಿ, ಕಲ್ಲು ತೂರಾಟ ಮಾಡೋನು ಯಾವುದೇ ಧರ್ಮದವನು ಇರೋದು ಸರಿ, ಅವನು ಆ ಧರ್ಮಕ್ಕೆ ಸೀಮಿತ ಅಲ್ಲ. ಯಾವ ಧರ್ಮನೂ ನೀನು ಕಲ್ಲು ತೂರಾಟ ಮಾಡೋ ಅಂತ ಹೇಳಕ್ಕೆ ಹೋಗಲ್ಲ, ಯಾವ ಪಕ್ಷನೂ ಕಲ್ಲು ತೂರಾಟ ಮಾಡೋ ಅಂತ ಹೇಳಲ್ಲ. ಅದು ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ. ನಾವು ಯಾವ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ನಾವು ಅಹಿಂಸೆನ ಫಾಲೋ ಮಾಡೋರು, ಮಹಾತ್ಮ ಗಾಂಧಿಯವರ ತತ್ವ ಸಿದ್ಧಾಂತವನ್ನು ಫಾಲೋ ಮಾಡತಕ್ಕಂಥವ್ರು. ಸೊ ಹಾಗಾಗಿ ದಯವಿಟ್ಟು ಈ ಗೂಬೆ ಕುಡಿಸೋ ಕೆಲಸ ಎಲ್ಲ ಬಿಟ್ಬಿಟ್ಟು ರಾಜ್ಯದ ಬೆಳವಣಿಗೆಗೆ ನೋಡಿ, GSTಗಳು ಎಷ್ಟೋ ದುಡ್ಡು ಬರಬೇಕು, ಅದ್ರ ಬಗ್ಗೆ ಬನ್ನಿ ಮಾತಾಡೋಣ, ಚರ್ಚೆ ಮಾಡಿ. ನಾವು ನಿಮ್ಮ ಜೊತೆಗಿರ್ತೀವಿ, ನೀವು ನಮ್ಮ ಜೊತೆಗಿರಿ. ಕೇಂದ್ರ ಸರ್ಕಾರದ ವಿರುದ್ಧ ಕೇಳ್ಬಿಟ್ಟು ದುಡ್ಡು ತೊಗೊಂಡ್ಬಂದು ಒಳ್ಳೆ ಬೆಳವಣಿಗೆ ಕೆಲಸಗಳು ಮಾಡೋಣ. ಅದನ್ನ ಬಿಟ್ಬಿಟ್ಟು ಸಣ್ಣ ಪುಟ್ಟದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಅದು ಅರೆಸ್ಟ್ ಮಾಡಿ ಕಾನೂನು ಕ್ರಮ ಮಾಡಿರ್ತಾರೆ, ಹಂಗೂ ಹೋಗ್ಬಿಟ್ಟು ಒಂದು ಗಲಾಟೆ ಮಾಡೋದು, ಒಂದು ಪ್ರತಿಭಟನೆ ಮಾಡೋದು. ಏನೋ ನಾನು ಇದೀನಿ ವಿರೋಧ ಪಕ್ಷ ನಾಯಕ, ವಿರೋಧ ಮಾಡಬೇಕು, ನಾನು ಇದೀನಿ ಅಂತ ತೋರಿಸ್ಕೊತಾ ಇದ್ದೀರಾ. ನಾಚಿಕೆ ಆಗ್ಬೇಕು ನಿಮಗೆ. ದಯವಿಟ್ಟು ನಾನು ಬೈಯೋದಲ್ಲ, ನಿಮ್ಮ ಪಕ್ಷದವರೇ ನಿಮ್ಗೆ ಬಾಯಿಗೆ ಬಂದಂಗೆ ಬೈತು. ನೀವು ಬೇಕಾದ್ರೆ ನೀವು ಇಂಡೈರೆಕ್ಟಾಗಿ ನಿಮ್ಮವ್ರನ್ನ ಯಾರಾದರೂ ಬಿಡಿ, ಸರ್ವೆ ಬಿಟ್ಬಿಟ್ಟು ಕೇಳಿ ನಿಮ್ಮ ಬಗ್ಗೆ ಏನು ಹೇಳ್ತಾರಂತ. ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ. ನಾವು ಮಾತಾಡೋದು ಕಮ್ಮಿ, ನಿಮ್ಮ ಪಕ್ಷದವರೇ ತುಂಬ ಮಾತಾಡ್ತಾರೆ. ದಯವಿಟ್ಟು ಇದನ್ನು ಇಲ್ಲೇ ನಿಲ್ಲಿಸಿ, ನಿಮ್ಮ ಕಚಡ ರಾಜಕಾರಣನ ಬಿಟ್ಬಿಟ್ಟು ಒಳ್ಳೆ ರೀತಿಯಲ್ಲಿ ರಾಜಕಾರಣ ಮಾಡಿ ಒಳ್ಳೆ ವಿರೋಧ ಪಕ್ಷ ನಾಯಕ ಅಂತ ಅನ್ಸ್ಕೊಳ್ಳಿ ಅಂತ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ.